ಅವ್ರಿಗೇನು ಹೇಳಿದ್ರೆ ಸುಮ್ಮನೆ ಬಂದಿಯಲ್ಲ, ಸರಿನಾ ಇದು? ಜೋಡಿ ಚೆನ್ನಾಗೈತೆ ಅಂತ ಹೇಳದ್ನಲ್ಲ ರತ್ನ. ನಮ್ಮೆಲ್ರಿಗಿನ ಜಾಸ್ತಿ ನೋವಾಗಿರೋದು ನಿಂಗೆಯ. ಕಣ್ಣೀರ್ ಕಾಣಿಸ್ಬಾರ್ದು ಅಂತ ಕನ್ನಡಕ ಹಾಕೊಂಡು ನಗೋ ನಾಟಕ ಆಡ್ತಿದ್ಯಾ? ಕಣ್ಣೀರ? ನಂಗೆ ಕಣ್ಣೀರ್ ಬರ್ತದೆ? ನಿಶ್ಚಿತಾರ್ಥ ಅಂತ ನಮ್ಮನ್ನ ನಂಬಿಸಿ ಮನೆ ಕರ್ಸಿ ಎಂತ ಮೋಸ ಮಾಡಿದ್ರು ನೋಡು. ಅವ್ರು ನಮ್ಮನ್ನೆಲ್ಲ ಹೆಂಗ್ ನಡ್ಸ್ಕೊಂಡ್ರು ಅಂತ ನೋಡ್ದೆ ಅಲ್ವಾ ಅಣ್ಣ? ಅಳಬಾರ್ದು ಕುಸೆ, ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು? ಯಾವತ್ತು ಅಳಿಯ ಅಂತ ಕರೆದಿರೋ ಮಾವ ಇವತ್ತೇನು ಅಳಿಯ ಅಂತ ಹೇಳೋದು? ಸುಮ್ಮನಿದ್ದನ್ ಕೈಗೆ ಉಂಗ್ರ ಯಾಕೆ ತೊಡಸ್ಬೇಕಿತ್ತು? ಇದೆಲ್ಲ ಅವಮಾನ ಮಾಡಕ್ಕೆ ತಾನೆ. ಏ, ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು ಕಣವ್ವ. ಮಾವನ್ ಬಗ್ಗೆ ಮಾತಾಡಿರಾ? ನಮ್ಮ ಮಾವ ಕನ್ಸ್ ಮನ್ಸ್ನಲ್ಲೂ ನಮ್ಮ ಬಗ್ಗೆ, ನಮ್ಮ ಮನೆ ಬಗ್ಗೆ ತೆಪ್ಪಾಗಿ ಯೋಚನೆ ಮಾಡಕ್ಕಿಲ್ಲ. ಹೆತ್ತವ ನಮ್ಮನ್ನೆಲ್ಲ ಬೀದಿಗೆ ಬಿಟ್ಟೋರ್ಲು. ನಮ್ಮನ್ನ ಹೆಗಲ್ ಮೇಲೆ ಓದ್ಕೊಂಡು ಸಾಕ್ಬೇಕಾಗಿರೋ ಅಪ್ಪ ಅದೇ ಚಿಂತೆಲಿ ಕುಡಿಯಕ್ ಶುರು ಮಾಡಿದ್ರು. ಆ ಹೊತ್ನಲ್ಲಿ ಊರಲ್ಲಿ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಿರೋದೇ ನಮ್ಮ ಮಾವ. ಇವತ್ತು ಒಂದ್ 4 ಕಾಸಿನ ಮರ್ಯಾದೆಯಲ್ಲಿ ನಾವು ಬದುಕ್ತಾ ಇದೀವಿ ಅಂದ್ರೆ ಅದಕ್ಕೆ ನಮ್ಮ ಮಾವನೇ ಕಾರಣ. ನಮ್ಮ ಮಾವ ದ್ಯಾವ್ರಂತ ಮನ್ಸ. ಅವ್ರದ್ದೇನ್ ತೆಪ್ಪೈತೆ? ನಿಶ್ಚಿತಾರ್ಥಕ್ಕೆ ಬಾ ಅಂದ್ರು. ಅದು ನನ್ನ ನಿಶ್ಚಿತಾರ್ಥ ಅನ್ಕೊಂಡು ಹೋಗಿದ್ದು ನನ್ ತೆಪ್ಪಲ್ವಾ? ಭಾರತಿ ಸುಖದ್ ಸುಪ್ಪತ್ಗೆಲಿ ಮುಷ್ಟಾನ ತಿನ್ಕೊಂಡು ಬೆಳೆದವಳು. ನಾನು ಒಪ್ಪತ್ತು ಅನ್ನ ತಿನ್ಕೊಂಡು ಬೆಳೆದವನು. ನಮಗ್ ಜೋಡಿ ಆಯ್ತದ? ಅವಳನ್ನ ಬಯಸೋದು ತೆಪ್ಪಲ್ವಾ? ಹ